ಈ ನಡುವೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಹಣವನ್ನು ಹಾಕ್ತಕ್ಕಂಥದ್ದು ಈ ವಿಚಾರವಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ ಆರಂಭ ಆಗಿ 1 ವರ್ಷ ಆಯ್ತಲ್ಲ, ಈ ಸಂಭ್ರಮ ಗೃಹಲಕ್ಷ್ಮಿಯ ಒಂದು ಖಾತೆ ಕೂಡ ಡಿಲೀಟ್ ಆಗಿಲ್ಲ ಅಂತ ಹೇಳ್ತಾರೆ. ಈ ಆರೋಪ ಇತ್ತು, ಕೆಲವರೆಲ್ಲ ನಮಗೆ ದುಡ್ಡೇ ಬರ್ತಿಲ್ಲ, ನಮ್ಮ ಖಾತೆ ಡಿಲೀಟ್ ಆಗಿದೆ ಅಂತ. ಆದರೆ GST ಮತ್ತು IT ಇನ್ಕಮ್ ಟ್ಯಾಕ್ಸ್ ಕಟ್ಟೋರ್ದೇನೋ ಆಗಿರ್ಬೋದು, ಅವ್ರು ಅಪ್ಲೋಡ್ ಮಾಡಿದಾಗಲೇ ನಾವು ಡಿಲೀಟ್ ಮಾಡಾಕ್ಬಿಟ್ಟಿದ್ದೀವಿ ಅವ್ರದ್ದು. ಹೀಗಂತ ತುಮಕೂರಿನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಯಾರಿಗೆ 1 ತಿಂಗಳದಾದರೂ ದುಡ್ಡು ಬಂದಿದೆಯೋ ಅವ್ರ ಅಕೌಂಟನ್ನು ನಾವು ಡಿಲೀಟ್ ಮಾಡಿಲ್ಲ. ಸದ್ಯದಲ್ಲೇ 12 ಮತ್ತು 13ನೇ ಕಂತಿನ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ, ಒಟ್ಟಿಗೆ 2 ತಿಂಗಳು ದುಡ್ಡನ್ನು ಕೂಡ ಹಾಕ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿಗೆ ಯಾರಿಗಾದರೂ ಒಂದು ವೇಳೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ಅವರು GST ಮತ್ತು IT ವ್ಯಾಪ್ತಿಗೆ ಬರ್ತಾರೆ, ಅಂಥವ್ರಿಗೆ ಮಾತ್ರ ಹಣ ಇಲ್ಲ ಅಂತಕ್ಕಂಥದ್ದು. ಯಾರ ಖಾತೆಯನ್ನು ನಾವು ಡಿಲೀಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಒಂದು ಡಿಲೀಟ್ ಆಗಿರೋದನ್ನ ತೋರಿಸಿ ನೀವು. ಯಾರು GST ಪೇ ಇದ್ದಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅಂಥವ್ರದ್ದು ಆಗಿರಬಹುದೇ ಹೊರತಾಗಿ, ಮತ್ತು ಅಂಥವ್ರದ್ದು ನಾನು ಕೇಳಿದೆ, ನೀವು ರಿಪೋರ್ಟ್ ಮಾಡಿದ ತಕ್ಷಣ ಕೇಳಿದೆ, ಅಂಥದ್ದು ಏನು ನಾವು ಡಿಲೀಟೇ ಮಾಡೋದಿಲ್ಲ. ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತಗೊಳ್ಳೋದಿಲ್ಲ. ಅಪ್ಲೋಡ್ ಹಂತದಲ್ಲಿನೇ ಅವರು ಡಿಲೀಟ್ ಆಗ್ತಾರೆ. ಅವರು ಆಗಿ ಅವರು ಹಣ ತಗೊಂಡು ಆಮೇಲೆ ನಾವು ಡಿಲೀಟ್ ಮಾಡಿಲ್ಲ. ಅವರ ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿನೇ GST ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿಗಳ ಹೆಸರು ಡಿಲೀಟ್ ಆಗ್ತದೆ. ಎಲ್ಲ ಜಿಲ್ಲೆಗಳಲ್ಲಿ 11ನೇ ಕಂತಿನ ಹಣ ಬಂದಿದೆ. 12 ಮತ್ತು 13ನೇ ಕಂತಿನ ಹಣ ಈಗ ಬಿಡುಗಡೆ ಮಾಡ್ತೀವಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೋತೀನಿ. ಮಂಜುನಾಥ್, ಕೆಲವೊಂದು ಜನ ಆರೋಪ ಮಾಡ್ತಾ ಇದ್ರು, ನನಗೆ 2 ತಿಂಗಳು ದುಡ್ಡು ಬಂತು ನಿಂತೋಯ್ತು, ಆಮೇಲೆ 3 ತಿಂಗಳು 5 ತಿಂಗಳು ದುಡ್ಡು ಬಂತು, ಆಮೇಲೆ ಇವಾಗ ಬರ್ತಾನೆ ಇಲ್ಲ ಅಂತ. ಸೊ ಈ ವಿಚಾರವಾಗಿ ಏನೆಲ್ಲ ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು? ಅರವಿಂದ್, ಈಗಾಗಲೇ ಗೃಹಲಕ್ಷ್ಮಿ ಹಣ ಏನಿದೆ ತುಂಬಾ ಜನ ಮಹಿಳೆಯರಿಗೆ, ಅಂದ್ರೆ ತುಮಕೂರು ಜಿಲ್ಲೆ ಮಟ್ಟಿಗೆ ಹೋಲಿಸ್ಕೊಂಡ್ರೆ ಸಾವಿರಾರು ಜನ ಮಹಿಳೆಯರಿಗೆ ಸರಿಯಾಗಿ ನಿಯಮಿತವಾಗಿ ಬರ್ತಾ ಇಲ್ಲ ಅನ್ನುವಂತ ಕಂಪ್ಲೇಂಟ್ ಕೂಡ ಇದೆ. ಈ ನಡುವೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆ ನೀಡಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಯಾರದೇ ಅಕೌಂಟ್ ಕೂಡ ನಾವು ಡಿಲೀಟ್ ಮಾಡಿಲ್ಲ ಎನ್ನುವಂಥದ್ದನ್ನ ಈ ಹಿಂದೆ ಹೇಳಿದಂತೆ ಇವತ್ತು ಕೂಡ ಅದನ್ನೇ ಆ ಮಾತನ್ನೇ ಕೂಡ ಹೇಳಿರುವಂತದ್ದು. ಆದ್ರೆ ಒಂದು ಕೂಡ ಡಿಲೀಟ್ ಆಗಿಲ್ಲ, ಡಿಲೀಟ್ ಆಗಿದೆ ತೋರಿಸಿ ಅನ್ನುವಂಥದ್ದನ್ನ ನಮ್ಗೆ, ಅಂದ್ರೆ ಮಾಧ್ಯಮದವರಿಗೆ ಅವರು ಒಂದು ರೀತಿಯ ಸವಾಲು ಕೂಡ ಹಾಕಿದ್ರು. ಆದ್ರೆ ಯಾರು GST ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂತವ್ರದ್ದು ಡಿಲೀಟ್ ಆಗಿರಬಹುದು ಎನ್ನುವಂಥದ್ದನ್ನ ಅವರು ಸ್ಪಷ್ಟಪಡಿಸ್ತಾರೆ. ಆದ್ರೆ ಆರಂಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಏನಿತ್ತು, ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಂಡೀಷನ್ ಇಲ್ಲದೆ ಎಲ್ರಿಗೂ, ಎಲ್ಲಾ ಕುಟುಂಬದಗೂ ಕೂಡ 2,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಇದಕ್ಕಿದ್ದಂಗೆ ಬೇರೆ ಬೇರೆ ರೀತಿಯ ಏನು ಕಂಡೀಷನ್ ಗಳನ್ನ ಆಗ್ತಾ ಇರುವಂತದ್ದು ಕೂಡ ಒಂದು ಕಡೆ ಇಲ್ಲಿ ಮಹಿಳೆಯರು ಸರ್ಕಾರದ ವಿರುದ್ಧನೇ ಹಿಡಿಶಾಪ ಹಾಕುವಂತೆ ಆಗಿದೆ. ಆದ್ರೆ ಈಗಾಗಲೇ 11ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ. 12 ಮತ್ತು 13ನೇ ಕಂತಿನ ಹಣ ಈ ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ, ಅಂದ್ರೆ ಹಬ್ಬದೊಳಗಡೆ ಬಿಡುಗಡೆ ಮಾಡ್ತೀವಿ ಅನ್ನುವಂತ ರೀತಿಯಲ್ಲಿ ಅವರು ಹೇಳಿರುವಂತದ್ದು. ಒಟ್ಟಾರೆಯಾಗಿ ಕಂಡೀಷನ್ ಅಪ್ಲೈ ಆಗ್ತಾ ಇರುವುದನ್ನ ಮಾತ್ರ ಅವರು ಈಗ ಹೇಳಿರುವಂತದ್ದು. ಥ್ಯಾಂಕ್ ಯು ಮಂಜುನಾಥ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಯಾರ್ಯಾರು ದುಡ್ಡು ಪಡ್ಕೋತಾ ಇದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ, ಬಟ್ ತುಂಬ ಈ ಥರದ ಕಂಪ್ಲೇಂಟ್ಸ್ ಬರ್ತಾ ಇದೆ. ಮೊದಲೇ ಇವು ಮೇಡಮ್ ಹೇಳಿದ್ದೇನಂತಂದರೆ, ಯಾರು ದುಡ್ಡು ತಗೊಂಡಿದ್ದಾರೋ ಕನಿಷ್ಠ 1 ತಿಂಗಳು ಅಂಥವ್ರನ್ನ ನಾವು ಡಿಲೀಟೇ ಮಾಡಿಲ್ಲ ಅಂತ. ಬಟ್ ತುಂಬ ಜನಕ್ಕೆ ಆ ರೀತಿ ಆಗಿದೆ. ಆ ಸಮಸ್ಯೆ ಯಾವ ರೀತಿ ಬಗೆಹರಿಸ್ತಾರೆ ನೋಡೋಣ.